ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 10ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ. ಆಯ್ಕೆಗಳು: ಇದು ವಿಶ್ವ ಪರಂಪರೆ ತಾಣವಾಗಿದೆ. ಭಾರತೀಯ ಘೇಂಡಾಮೃಗಗಳು ಇಲ್ಲಿ ಕಂಡುಬರುತ್ತವೆ. ಇದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದ್ರೆ ಮಹಿಳಾ ಕಾವಲು ಪಡೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಏನು ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ಈ ಒಂದು ಪ್ರದೇಶದಲ್ಲಿ ಕಳ್ಳಬೇಟೆ ವಿರೋಧಿ ಮಹಿಳಾ ತಂಡವನ್ನ ನೇಮಕ ಮಾಡಿರ್ತಾರೆ. ಈ ಮಹಿಳಾ ತಂಡ ಇಲ್ಲಿರುವಂತಹ ವನ್ಯಜೀವಿಗಳನ್ನ ಜೀವ ವೈವಿಧ್ಯದ ಸಂರಕ್ಷಣೆಯ ನೇತೃತ್ವವನ್ನ ವಹಿಸಿಕೊಂಡಿರುತ್ತೆ. ಹಾಗಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿದೆ. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇದು ಅಸ್ಸಾಂ ರಾಜ್ಯದಲ್ಲಿ ನಮಗೆ ಕಂಡುಬರುತ್ತೆ. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು. ಅದೇ ರೀತಿ ಮುಖ್ಯವಾಗಿ ಇಲ್ಲಿ ಭಾರತೀಯ ಘೇಂಡಾಮೃಗ ಇಲ್ಲಿ ಕಂಡುಬರುತ್ತೆ ಮತ್ತು ಇದೊಂದು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಹೌದು. ಇನ್ನು ಅಸ್ಸಾಂ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವಂತಹ ಅಸ್ಸಾಂ ಏನಿದೆ, ಇದು ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ? ಇದನ್ನ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. 7 ರಾಜ್ಯಗಳ ಜೊತೆ ಒಂದು ಗಡಿಯನ್ನ ಹಂಚಿಕೊಳ್ಳುತ್ತೆ ಅಸ್ಸಾಂ. ಯಾವ ಯಾವ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ? ಮುಖ್ಯವಾಗಿ ಅರುಣಾಚಲ ಪ್ರದೇಶ, ಹಾಗೆ ನಾಗಾಲ್ಯಾಂಡ್, ಮತ್ತೆ ಕೆಳಗಡೆ ಮಣಿಪುರ, ಅದರ ಕೆಳಗಡೆ ನಮಗೆ ಮಿಜೋರಾಂ ಬರುತ್ತೆ. ಮಿಜೋರಾಂನ ಈ ಕಡೆ ತ್ರಿಪುರಾ ಬರುತ್ತೆ. ಇಲ್ಲಿ ಮೇಘಾಲಯ ಬರುತ್ತೆ. ಇಲ್ಲಿ ಪಶ್ಚಿಮ ಬಂಗಾಳ ಬರುತ್ತೆ. ಸೊ ಇಷ್ಟು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಪ್ರಶ್ನೆ ಯಾಕೆ ಕೇಳ್ತಾರೆ ಅಂತಂದ್ರೆ, ಯಾವುದಾದ್ರೂ ಒಂದು ಪ್ಲೇಸ್ ಸುದ್ದಿಯಲ್ಲಿದೆ ಅಂತಂದ್ರೆ ಅದರ ಸುತ್ತಮುತ್ತ ಇರುವಂತಹ ಒಂದು ಯಾವ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಅಂತ ಕೇಳ್ತಾರೆ. ಯಾಕಂದ್ರೆ ರೀಸೆಂಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಏನ್ ಕೇಳಿದ್ರು, ಉತ್ತರ ಪ್ರದೇಶ ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಅಥವಾ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಳ್ಳುವಂತ ರಾಜ್ಯ ಯಾವುದು ಅಂತ ಹೇಳಿ ಕೇಳಿದ್ರು. ಯಾವುದು? ಉತ್ತರ ಪ್ರದೇಶ ಆಗುತ್ತೆ. ಯಾಕೆ ಈ ಪ್ರಶ್ನೆಯನ್ನ ಕೇಳಿದ್ರು ಅಂತಂದ್ರೆ, ಬಿಕಾಸ್ ಅಯೋಧ್ಯ ನ್ಯೂಸ್ ಅಲ್ಲಿ ಇತ್ತು, ಹೌದಲ್ವಾ? ಅಯೋಧ್ಯೆಯ ರಾಮ ಮಂದಿರ ಇರೋದು ಉತ್ತರ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದ್ರು. ಅದೇ ರೀತಿ ಸುದ್ದಿಯಲ್ಲಿರುವಂತಹ ಒಂದು ರಾಜ್ಯ ಯಾವುದಾದ್ರೂ ಬಹಳ ನ್ಯೂಸ್ ಅಲ್ಲಿ ಇದೆ ಅಂದಾಗ ಯಾವ ಸುತ್ತಮುತ್ತ ರಾಜ್ಯಗಳು ನಮಗೆ ಕಂಡು ಬರುತ್ತೆ ಅಂತ ಹೇಳಿ ನಾವು ತಿಳ್ಕೋಬೇಕಾಗತ್ತೆ. ಸೊ ಅಸ್ಸಾಂ ಸುದ್ದಿಯಲ್ಲಿದೆ, ಯಾಕಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕಾಗಿ. ಹಾಗಾಗಿ ಅಸ್ಸಾಂನ ಸುತ್ತಮುತ್ತ ಯಾವ ರಾಜ್ಯಗಳು ಕಂಡು ಬರುತ್ತೆ ಅಂತ ತಮಗೆ ಗೊತ್ತಿರಬೇಕಾಗುತ್ತೆ. ಹಾಗೆ ರೀಸೆಂಟ್ ಆಗಿ ಒಂದು ಪೆರಿಯಾರ್ ವನ್ಯಜೀವಿ ಧಾಮ ಕೂಡ ಸುದ್ದಿಯಲ್ಲಿತ್ತು. ಇದು ನಮ್ಮ ದೇಶದ ಅತ್ಯುತ್ತಮ ವನ್ಯಜೀವಿ ಧಾಮ ಅನ್ನುವಂತಹ ಸ್ಥಾನವನ್ನ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ಯಾವುದು? ಪೆರಿಯಾರ್ ವನ್ಯಜೀವಿ ಧಾಮ. ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಕೇರಳದಲ್ಲಿ ಬರುತ್ತೆ. ಅದೇ ರೀತಿ ಇದೇ ಒಂದು ಲಿಸ್ಟ್ ನಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಕರ್ನಾಟಕದ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಇದು 2ನೇ ಅತ್ಯುತ್ತಮ ವನ್ಯಜೀವಿ ಧಾಮ ಅಂತ ಹೇಳಿ ಈ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸತತವಾಗಿ 2ನೇ ಬಾರಿಗೆ ಈ ಒಂದು ಹೆಗ್ಗಳಿಕೆಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಪಾತ್ರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ UPI ಸೇವೆಯನ್ನ ಈ ಕೆಳಗಿನ ಯಾವ ದೇಶದಲ್ಲಿ ಆರಂಭಿಸಲಾಗಿದೆ ಅಂತ ಪ್ರಶ್ನೆ. ಅರ್ಥ ಮಾಡ್ಕೋಬೇಕು ಪ್ರಶ್ನೆಯನ್ನ. ಇತ್ತೀಚೆಗೆ ಅಂತ ಕೇಳಿದ್ದಾರೆ, ಇತ್ತೀಚೆಗೆ, ರೀಸೆಂಟ್ ಆಗಿ ಅಂತ. ಆಯ್ಕೆಗಳು: ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟ್ ಆಗಿ ನೇಪಾಳ್ನಲ್ಲಿ UPI ಸೇವೆಯನ್ನ ಆರಂಭ ಆಗುತ್ತೆ.
UPI ಇದರ ವಿಸ್ತೃತ ರೂಪವನ್ನು ತಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಆಗುತ್ತೆ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ. ಹಾಗಾದ್ರೆ ಯಾವ ದೇಶಗಳಲ್ಲಿ UPI ಸೇವೆಯನ್ನ ಆಗ್ತಾ ಇದೆ, ಭಾರತದ ಹೊರಗೆ ಯಾವ ಯಾವ ದೇಶಗಳು ಈ UPI ಸೇವೆಯನ್ನು ಬಳಸ್ತಾ ಇದೆ? ಮೊದಲ ಬಾರಿಗೆ 2021ರಲ್ಲಿ ಭೂತಾನ್ ಏನಾಗುತ್ತೆ, ಭಾರತದ ಹೊರಗೆ ಒಂದು UPI ಸೇವೆಯನ್ನು ಅಳವಡಿಸಿಕೊಂಡಂತಹ ದೇಶ ಆಗುತ್ತೆ. ಇದನ್ನ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಪ್ರಥಮ ಬಾರಿಗೆ UPI ಸೇವೆಯನ್ನ ಅಳವಡಿಸಿಕೊಂಡಂತಹ ದೇಶ ಯಾವುದು ಅಂತ ಕೇಳಿದ್ರೆ ಭೂತಾನ್ ಆಗುತ್ತೆ. 2021ರಲ್ಲಿ UPI ಅನ್ನ ಅಳವಡಿಸಿಕೊಳ್ಳುತ್ತೆ. ಟಿಲ್ ಟುಡೇ ಇಲ್ಲಿಯ ತನಕ 7 ದೇಶಗಳು UPI ಸೇವೆಯನ್ನು ಅಳವಡಿಸಿಕೊಳ್ಳುತ್ತೆ. ಮೊದಲನೇದಾಗಿ ಶ್ರೀಲಂಕಾ, ಮಾರಿಷಿಯಸ್, ಫ್ರಾನ್ಸ್, UAE, ಸಿಂಗಾಪುರ್, ಭೂತಾನ್ ಮತ್ತು ನೇಪಾಳ್. ಸೊ ಟೋಟಲ್ ಆಗಿ 7 ಕಂಟ್ರೀಸ್ ಏನಿದೆ UPI ಸೇವೆಯನ್ನು ಅಳವಡಿಸಿಕೊಂಡಿರುತ್ತೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಗೆ ಯಾರು ನಾಮನಿರ್ದೇಶನ ಮಾಡುತ್ತಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಭಾಧ್ಯಕ್ಷ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ನಮ್ಮ ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಇನ್ಫೋಸಿಸ್ನ ಒಂದು ಫೌಂಡರ್ ಆಗಿರುವಂತಹ ನಾರಾಯಣ್ ಮೂರ್ತಿ ಅವರ ಮಿಸಸ್ ಮತ್ತು ಒಂದು ಕೃತಿಕಾರರು, ಅದೇ ರೀತಿ ಕಾದಂಬರಿಕಾರ್ತಿಯಾಗಿರುವಂತಹ ನಮ್ಮ ಸುಧಾ ಮೂರ್ತಿಯವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಸುಧಾ ಮೂರ್ತಿಯವರು ಲೇಖಕಿ ಕೂಡ ಹೌದು. ಸೊ ಹಲವಾರು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಹಾಗೆ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಸುಧಾ ಮೂರ್ತಿಯವರನ್ನ ರಾಜ್ಯಸಭೆಗೆ ನಮ್ಮ ದ್ರೌಪದಿ ಮುರ್ಮು ಅವರು, ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಅವರು ನಾಮನಿರ್ದೇಶನ ಮಾಡಿರ್ತಾರೆ. ಇನ್ನು ರಾಜ್ಯಸಭೆಗೆ ಗರಿಷ್ಠ ಅಂದ್ರೆ ಟೋಟಲ್ ಆಗಿ 250 ಸದಸ್ಯತ್ವವನ್ನು ನಮ್ಮ ರಾಜ್ಯಸಭೆ ಹೊಂದಿರುತ್ತೆ. ಸೊ 238 ಸದಸ್ಯರು ಏನಾಗ್ತಾರೆ, ಸೊ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾಗ್ತಾರೆ. ಅಂದ್ರೆ ಒಂದು ಎಲೆಕ್ಷನ್ ಮುಖಾಂತರ ಚುನಾಯಿತರಾಗ್ತಾರೆ. ಕಲೆ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಸೇವೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಕೊಡುಗೆಗಾಗಿ 12 ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಟೋಟಲ್ ಸ್ಟ್ರೆಂತ್ ಎಷ್ಟು? 250. 250ರಲ್ಲಿ 238 ಏನಾಗ್ತಾರೆ, ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗ್ತಾರೆ. ಇನ್ನು 12 ಜನ ಏನಾಗ್ತಾರೆ, ಸಾಧಕರು ಏನಾಗ್ತಾರೆ, ನಾಮನಿರ್ದೇಶನ ಆಗ್ತಾರೆ. ಯಾವ ಕ್ಷೇತ್ರ? ಕಲೆ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರ. ಈ 3 ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಸೇವೆಯನ್ನ ಪರಿಗಣನೆಗೆ ತೆಗೆದುಕೊಂಡು 12 ಸದಸ್ಯರನ್ನ ನಾಮಿನೇಟ್ ಮಾಡ್ತಾರೆ ರಾಷ್ಟ್ರಪತಿಯವರು. ಮುಂದಿನ ಪ್ರಶ್ನೆ, ನರೇಗಾ ಯೋಜನೆ ಅಡಿ ಕುಟುಂಬದ ಒಬ್ಬ ಸದಸ್ಯನಿಗೆ ಆರ್ಥಿಕ ವರ್ಷದಲ್ಲಿ ಎಷ್ಟು ದಿನಗಳ ಉದ್ಯೋಗ ನೀಡಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 100 ದಿನ, 150 ದಿನ, 180 ದಿನ, 200 ದಿನ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಈ ನರೇಗಾ ಯೋಜನೆ ಅಡಿಯಲ್ಲಿ ಕುಟುಂಬದ ಒಬ್ಬ ಸದಸ್ಯನಿಗೆ, ದುಡಿಯುವಂತಹ ಒಬ್ಬ ಸದಸ್ಯನಿಗೆ ಕೌಶಲ್ಯ ರಹಿತ ಕೆಲಸ, ಏನು ಆರ್ಥಿಕ ವರ್ಷದಲ್ಲಿ 100 ದಿನಗಳ ಒಂದು ಕೆಲಸವನ್ನ ನೀಡಲಾಗುತ್ತೆ. ಈ ಮೂಲಕ ಆ ಕುಟುಂಬದ ಪೋಷಣೆಗೆ ಸರ್ಕಾರ ಜವಾಬ್ದಾರಿ ಆಗುತ್ತೆ ಈ ಒಂದು ಕೆಲಸವನ್ನ ಕೊಡುವುದರ ಮುಖಾಂತರ. ಬರ ಅಥವಾ ಕ್ಷಾಮ ಪರಿಸ್ಥಿತಿ ಬಂದಾಗ ಈ 100 ದಿನಗಳನ್ನ 150 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಬಹುದು. ಆದರೆ ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಡಿಸಿಷನ್ ಅನ್ನ ತೆಗೆದುಕೊಳ್ಳಬೇಕಾಗತ್ತೆ. ಇದನ್ನ ನಿಮ್ಮ PDO ಎಕ್ಸಾಮ್ನಲ್ಲಿ ಕೇಳಬಹುದು. ಬರ ಅಥವಾ ಕ್ಷಾಮದ ಸಂದರ್ಭದಲ್ಲಿ ಏನು ಒಂದು ದುಡಿಯುವ ದಿನಗಳೇನಿರುತ್ತೆ ಅದು ಎಷ್ಟು ದಿನಗಳಿಗೆ ಇನ್ಕ್ರೀಸ್ ಮಾಡ್ತಾರೆ ಅಂತ, 150 ದಿನಗಳಿಗೆ ಅದನ್ನ ಇನ್ಕ್ರೀಸ್ ಮಾಡ್ತಾರೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ, ರೀಸೆಂಟ್ ಆಗಿ ಈ ಒಂದು ಸಾಲಿನಲ್ಲಿ 13 ಕೋಟಿ ಮಾನವ ಕೆಲಸಗಳ ದಿನವನ್ನ ಸೃಜನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 13 ಕೋಟಿ ಒಂದು ಮಾನವನ ಕೆಲಸದ ದಿನಗಳು ಈ ಒಂದು ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಹೇಳಿ ಹೇಳಿರುತ್ತೆ. ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿ ಇದೆ. ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟು, 100 ದಿನಗಳು, 150 ದಿನಗಳು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ರೀಸೆಂಟ್ ಆಗಿ ಒಂದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕೂಸಿನ ಮನೆ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ.
ಕೂಸಿನ ಮನೆ ಯೋಜನೆಯ ಉದ್ದೇಶ ಏನು ಅಂತಂದ್ರೆ, ಈ ರೀತಿಯಾಗಿ ನರೇಗಾ ಕೆಲಸಕ್ಕೆ ಒಂದು ಕೂಲಿ ಕೆಲಸಕ್ಕೆ ಬರುವಂತಹ ಮಹಿಳೆಯರು ಏನಿರ್ತಾರೆ, ಈ ಮಹಿಳೆಯರು ತಮ್ಮ ಜೊತೆ ತಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಬರ್ತಾರೆ. ಅಂದ್ರೆ 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಲಾಲನೆ ಮತ್ತು ಪಾಲನೆಗಾಗಿ ತಮ್ಮ ಕೆಲಸದ ಸಂದರ್ಭದಲ್ಲಿ ಕರ್ಕೊಂಡು ಬರ್ತಾರೆ. ಸೊ ಈ 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಆರೈಕೆಗಾಗಿ ಕರ್ನಾಟಕ ಸರ್ಕಾರ ಕೂಸಿನ ಮನೆ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡುತ್ತೆ. ಈ ಮೂಲಕ ಕರ್ನಾಟಕದಾದ್ಯಂತ ಶಿಶುಪಾಲನಾ ಕೇಂದ್ರಗಳ ಮುಖಾಂತರ ನರೇಗಾ ಕೆಲಸಕ್ಕೆ ಬರುವಂತಹ ಮಹಿಳೆಯರ ಮಕ್ಕಳ ಲಾಲನೆ ಮತ್ತು ಪಾಲನೆಗಾಗಿ ಈ ಕೂಸಿನ ಮನೆ ಯೋಜನೆಯನ್ನ ಸರ್ಕಾರ ಆರಂಭ ಮಾಡಿರುತ್ತೆ. ಇನ್ನು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಇದು ಯಾವಾಗ ಜಾರಿಗೆ ಬಂತು ಅಥವಾ ಯಾವಾಗ ಆರಂಭ ಆಯಿತು ಅಂತ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. 2 ಫೆಬ್ರವರಿ 2006ರಿಂದ ಇದು ಆರಂಭ ಆಯಿತು. ಇದನ್ನು ಹಳೆಯ PDO ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಿದ್ದಾರೆ. ಸೊ ಮುಂದಿನ ನಿಮ್ಮ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳ್ತಾರೆ. 2 ಫೆಬ್ರವರಿ 2006ರಂದು ಈ ಒಂದು ಯೋಜನೆ ಏನಿದೆ ಇದು ಆರಂಭ ಆಯಿತು. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಾರ್ಚ್ 9, ಮಾರ್ಚ್ 8, ಫೆಬ್ರವರಿ 9, ಮಾರ್ಚ್ 12. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇಲ್ಲಿ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಡೇಟ್ ಕೂಡ ಇಂಪಾರ್ಟೆಂಟ್, ಅದರ ಜೊತೆಗೆ ಆ ವರ್ಷದ ಥೀಮ್ ಕೂಡ ಇಂಪಾರ್ಟೆಂಟು. ಈ ವರ್ಷದ ಥೀಮನ್ನು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಏನಂತ ಘೋಷಣೆ ಮಾಡಿದೆ ಅಂತಂದ್ರೆ, ಈ ವರ್ಷದ ಧ್ಯೇಯ ವಾಕ್ಯ ಮಹಿಳೆಯರಲ್ಲಿನ ಹೂಡಿಕೆ ಪ್ರಗತಿಯನ್ನ ವೇಗಗೊಳಿಸುತ್ತದೆ. ಮಹಿಳೆಯರಲ್ಲಿನ ಹೂಡಿಕೆ ಏನಿದೆ ಅದು ನಮ್ಮ ಪ್ರಗತಿಯನ್ನ ವೇಗಗೊಳಿಸುತ್ತದೆ. ಇನ್ವೆಸ್ಟ್ ಇನ್ ವುಮೆನ್ ಆಕ್ಸಿಲರೇಟ್ ಪ್ರೋಗ್ರೆಸ್ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯ, ಈ ವರ್ಷದ ಒಂದು ಥೀಮ್ ಆಗುತ್ತೆ. ಯಾವ ಡೇಟ್ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 8. ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಇನ್ವೆಸ್ಟ್ ಇನ್ ವುಮೆನ್ ಆಕ್ಸಿಲರೇಟ್ ಪ್ರೋಗ್ರೆಸ್. ಮಹಿಳೆಯರಲ್ಲಿನ ಹೂಡಿಕೆ ಏನ್ ಮಾಡುತ್ತೆ? ನಮ್ಮ ದೇಶದ ಪ್ರಗತಿಯನ್ನ ವೇಗಗೊಳಿಸುತ್ತೆ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗುತ್ತೆ. ಮುಖ್ಯವಾಗಿ ಇದನ್ನ ಇಂಗ್ಲಿಷ್ ನಲ್ಲಿ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಬಹಳಷ್ಟು ಜನಕ್ಕೆ ಥೀಮ್ ಕನ್ಫ್ಯೂಸ್ ಆಗುತ್ತೆ. ಕನ್ನಡದಲ್ಲಿಗಿಂತ ಇಂಗ್ಲಿಷ್ ಅಲ್ಲಿ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ವೆಸ್ಟ್ ಇನ್ ವುಮೆನ್, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಕೆಲವೊಂದು ಬಾರಿ ಆಪ್ಷನ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಬಿಡ್ತಾರೆ. ಇನ್ವೆಸ್ಟ್ ಇನ್ ವುಮೆನ್ ಆಕ್ಸಿಲರೇಟ್ ಪ್ರೋಗ್ರೆಸ್ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗುತ್ತೆ ಅಂತ ಹೇಳ್ತಾ, ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಪೇಜ್ ಅನ್ನು ಕೂಡ ತಾವು ಫಾಲೋ ಮಾಡಬಹುದು. ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇದೆ ಮತ್ತು ಅಫಿಷಿಯಲ್ ವೆಬ್ಸೈಟ್ ಇದೆ, join2learn.testbest.in ಅಂತ ಹೇಳಿ. ಸೊ ನಮ್ಮ ವೆಬ್ಸೈಟ್ ಮತ್ತು ನಮ್ಮ ಆಪ್ ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ 250 ರೂಪಾಯಿಗಳಿಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದರ ಜೊತೆಗೆ KS ಮುಖ್ಯ ಪರೀಕ್ಷೆಯ ಮೇನ್ಸ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗೆ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ. ತಮಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ಗಳನ್ನು ಒಂದು ಸಲ ನಮ್ಮ ಆಪ್ ಅಲ್ಲಿ ಮತ್ತು ನಮ್ಮ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.